29 ಬೇಕು. ಸಮದ್ದು ಪಂತು ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಕ್ರಿಕೆಟಿಂಗ್ ಸೆನ್ಸ್ ಯೂಸ್ ಆಗುತ್ತೆ ಕಣ್ತೆ. ಶಾನ್ ಮಲಿಂಗ ಇವಾಗ ಆ ವೇರಿಯೇಷನ್ ತರ್ತಾರೆ. ಗೈಸ್ ನಾನು ಇವಾಗ IPL ನೋಡಕ್ ಬಂದಿದ್ದೀನಿ. ತಗೊಳ್ತಾನೆ ಇಲ್ಲ ಕೆಳಗಡೆ ನಾನು ಒಬ್ಳೆ ಯಾವ್ದೋ ಬಟ್ಟೆ ಹಾಕೊಂಡ್ಬಂದಿದ್ದೀನಿ. ಜರ್ಸಿಯಲ್ಲಿ ಮಾರ್ತಾ ಇದ್ದಾರೆ, ಬಟ್ ಬಜೆಟ್ ಇಲ್ಲ ತಗೊಳ್ಳೋದಕ್ಕೆ. ಇವಾಗ ನೋಡ್ಕೊಂಡು ಹೇಗಿದೆ ಅಂತ ನೋಡೋಣ. ಫಸ್ಟ್ ಟೈಮ್ ಒಬ್ಳೆ ಬಂದಿದ್ದೀನಿ ಈ ಥರ ಇವೆಂಟ್ಗೆ. ನೋಡೋಣ ಹೇಗಿರುತ್ತೆ. ಒಳ್ಳೆ ಸ್ಟಾಪ್ ಮೋದಿ ನಿಮ್ಮನ್ನ ಮಾಡಿರೋ ಫೀಲ್ಡಿಂಗ್ ಕೂಡ ಅವರು ಸ್ಟಾಪ್ ಜೋನ್ ಮಾಡಿದ್ರು. ಯಾವ್ದು ಬೌಂಡ್ರಿ ಬಂದಿಲ್ಲ ಅಂತ ಹೇಳಿ ಗೇಮ್ ನ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲೇ ಸಾಕ್ತಾ ಇದೆ. ಇಷ್ಟು ಮುಖ್ಯ. ಫುಲ್ ಪಂದ್ಯ ಆಡಿ ಗೆದ್ದು ವಾಪಸ್ ನಡ್ಕೊಂಡವ್ರೆ ನಾಕ್ಔಟ್ ಪಂಚ್ LSG ಏರ್ ಪಾಯಿಂಟ್ ಹೆಂಗಿರುತ್ತೆ ಸೀನು ಇಬ್ರಿಗೂ. ಪ್ಲೇಯರ್ ಅವ್ರಿಗೂ ಕೂಡ ತುಂಬಾ ಪಂದ್ಯ ಸೋತಾದ್ಮೇಲೆ ಈ ಪಂದ್ಯ ಗೆದ್ರೆ ವಿಕೆಟ್ ಹೋದ್ಮೇಲೆ ಸ್ವಲ್ಪ ಬಾಲ್ ಆಯ್ತು. 3 ಓವರ್ ಬೌಂಡ್ರಿ ಬಂದಿಲ್ಲ. ರಿಕ್ವೈರ್ಡ್ ರನ್ ರೇಟ್ 8.6. 30 ಬಾಲ್ ಅಲ್ಲಿ 43 ಬೇಕು. ಒಂದು ಬ್ರೇಕ್ ಆದ್ಮೇಲೆ ಒಂದು ಸ್ಮಾಲ್ ಮ್ಯಾನೇಜ್ಮೆಂಟ್ ಗೆ ಖಂಡಿತ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು. ಇಬ್ರು ದಿಗ್ಗಜರು ಕನ್ನಡದ ಕಣ್ಮಣಿ. ಶಿವನ್
ತಲೆ ಎತ್ತುತ್ತಾ ಇದ್ರು. ಇಲ್ಲಿ ಅರ್ಥ ಮಾಡ್ಕೊಂಡ್ರು, ಅದಕ್ಕೆ ಲೆಜೆಂಡರಿ ಬ್ಯಾಟ್ಸ್ಮನ್ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿಗೆ. ಕಣ್ಣು ಕೆಳಗೆ, ತಲೆ ಕೆಳಗೆ, ಬಾಲ್ ಹತ್ರ ಮೀಟ್ ಮಾಡ್ತಾರೆ, ಅದಕ್ಕೋಸ್ಕರ ದೂರ ಹೋಯ್ತು. ಸೂಪರ್ ಆಗಿ ಟ್ವೀಟ್ ಮಾಡ್ಕೊಂತಾರೆ ಅವರ ಒಂದು ಗೇಮ್ ನ, ಅದಕ್ಕೋಸ್ಕರ ರೆಡಿ ಆಗಿದ್ದಾರೆ. ಎಸ್, ವಿಂಟೇಜ್ ವಿರಾಟ್ ನೋಡಕ್ ಸಿಗ್ತಾ ಇದೆ. ಪ್ರೀವಿಯಸ್ ಗೇಮ್ ಅಲ್ಲಿ ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋದು. ಜೋರ ಆಗ್ತಾ ಇದಾರೆ. ಟಿಮ್ ಡೇವಿಡ್ ಕಾಲ್ ಮೂವ್ ಮಾಡ್ತಾನೆ ಇಲ್ಲ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಷ್ಟೇ, ಇನ್ನೇನಿಲ್ಲ. ಬಿಟ್ಟು ಅಂತಂದ್ರೆ ನಮ್ಮ ಸ್ಟೇಡಿಯಂ ಅಲ್ಲಿ ಸೆಕೆಂಡ್ ಟೈಮ್ ಎಕ್ಸ್ಟ್ರಾ ಪವರ್, ಡೆಡ್ಲಿ ಕಾಂಬೋ. ಈ ತರ ಬ್ಯಾಟಿಂಗ್ ಗೈಸ್ ಫೈನಲಿ ಮುಗ್ದಿಲ್ಲ ಮ್ಯಾಚು. ನಾನು ಹೋಗ್ತಾ ಇದ್ದೀನಿ ಮನೆಗೆ. ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಇಲ್ಲ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ, ಹಿಂದೆ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬೈ ಬೈ. ಗೈಸ್ ಫೈನಲಿ ಮುಗೀತು. ಗೈಸ್ ಫೈನಲಿ ಎಲ್ಲ ಮುಗೀತು, ಚೆನ್ನಾಗಿತ್ತು ಫನ್ ಪಾರ್ಕ್ ಫಸ್ಟಿಂಗ್. ಗೈಸ್ ಫೈನಲಿ ಎಲ್ಲ ಮುಗೀತು, ಇವಾಗ ಮನೆಗೆ ಬಂದೆ. ಚೆನ್ನಾಗಿತ್ತು ಫ್ಯಾನ್ ಪಾರ್ಕ್. ಫಸ್ಟ್ ಟೈಮ್ ಹೋಗಿದ್ದು ಮೈಸೂರಲ್ಲಿ. ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಆಗಿದ್ದಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೋಗ್ಬೋದಿತ್ತು. ಒಂದು ಕ್ಯಾಂಪೇನ್ ನಡೀತಿತ್ತು, ಬಟ್ ನಾನು ಆ ಕ್ಯಾಂಪೇನ್ಗೆ ಅದೇನು ನಂಗೆ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದೇನಾದ್ರು ನಾನು ಸೆಲೆಕ್ಟ್ ಆಗಿದ್ದರೆ ಆರಾಮ್ಸೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿ ನೋಡ್ಬೋದಿತ್ತು. ಬಟ್ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನನಗೆ ಈ ಸಲ ಏನೂ ಗೊತ್ತಾಗಲಿಲ್ಲ ಅದೇನು ಮಾಡಬೇಕು ಅಂತ. ಸೊ ಅದನ್ನು ಬಿಟ್ಬಿಟ್ಟಿದ್ದೆ ನಾನು. ನೆಕ್ಸ್ಟ್ ಟೈಮ್ ಹೋಗಿ ಅಂದರೆ ಅಟ್ಲೀಸ್ಟ್ ಅದನ್ನು ಅಟೆಂಡ್ ಮಾಡ್ತೀನಿ, ನೋಡೋಣ, ಸೆಲೆಕ್ಟ್ ಆದರೂ ಆಗ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಯು ಲೈಕ್ ಇಟ್. ಯಾರ್ಯಾರಿಗೆ ಇಷ್ಟ RCB ಅವರೆಲ್ಲರೂ ಲೈಕ್ ಮಾಡಿ ವೀಡಿಯೋಸ್ನ. ಆಮೇಲೆ ಫುಲ್ ವಿಡಿಯೋ ನೋಡಿ ಇಷ್ಟ ಇರೋರು. ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.